ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್. ದಿಸ್ ಟೆಕ್ಸ್ಟ್ ಬುಕ್ ಈಸ್ ಫಾರ್ ದ ಬೈಲಿಂಗ್ವಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಇಟ್ಸ್ ಅ ರಿವೈಸ್ಡ್ ಸಿಲೆಬಸ್. ಸೊ ಬನ್ನಿ, ಮೊದಲನೇ ಚಾಪ್ಟರ್ ಆಗಿರುವಂತಹ ಲಿವಿಂಗ್ ವರ್ಲ್ಡನ್ನು ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಚಾಪ್ಟರ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಹೆಚ್ಚಿನ ಮಟ್ಟದ ಲೈಕ್ಗಳು ಮತ್ತು ಸಬ್ಸ್ಕ್ರೈಬ್ಗಳು ಆಗಲಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ. ಲೆಸನ್ 1, ಲಿವಿಂಗ್ ವರ್ಲ್ಡ್. ಇಲ್ಲಿ ಏನಿದೆಯಪ್ಪ ಅಂತಂದರೆ, ಪ್ರೊಟೆಕ್ಷನ್ ಆಫ್ ದ ಎನ್ವೈರ್ನಮೆಂಟ್ ಈಸ್ ದ ಡ್ಯೂಟಿ ಆಫ್ ಆಲ್. ಪರಿಸರ ರಕ್ಷಣೆ ಅನ್ನೋದು ನಮ್ಮೆಲ್ಲರ ಹೊಣೆ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಇಲ್ಲಿದೆ. ಸೊ ಇಲ್ಲಿ ಒಂದು ಸೋಮಾರಿ ಸೋಮಣ್ಣ ಅನ್ನೋ ಒಂದು ಸ್ಟೋರಿ ಸಹ ಇದೆ. ಅದಾದಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ, ಸೊ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ಇಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ ಆಫ್ ದ ಎನ್ವೈರ್ನಮೆಂಟ್, ಪರಿಸರದ ಅಂಶಗಳು ಮತ್ತು ಕ್ಯಾರೆಕ್ಟರಿಸ್ಟಿಕ್, ಅವುಗಳ ಲಕ್ಷಣಗಳ ಬಗ್ಗೆ ಕೇಳಿದ್ದಾರೆ. ಅದನ್ನು ನಾವು ರೈಟ್ ಮತ್ತು ರಾಂಗ್ ಹಾಕೋದ್ರ ಮೂಲಕ ಇಲ್ಲಿ ಫಿಲಪ್ ಮಾಡಬೇಕಂತೆ. ಮೌಸ್, ಇಲಿ ಗ್ರೋತ್ ಹೊಂದತ್ತೆ, ಬೆಳವಣಿಗೆ ಹೊಂದತ್ತೆ, ಚಿಕ್ಕದ್ರಿಂದ ದೊಡ್ಡದಾಗತ್ತೆ. ಈಟಿಂಗ್ ಫುಡ್, ಎಸ್, ಆಹಾರ ಸೇವಿಸತ್ತೆ. ಚಲಿಸತ್ತೆ, ಉಸಿರಾಡತ್ತೆ, ವಿಸರ್ಜನೆಯನ್ನು ಮಾಡುತ್ತೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡುತ್ತೆ, ಮತ್ತು ಸಂತಾನೋತ್ಪತ್ತಿ, ತನ್ನಂತೆ ಹೋಲುವ ಜೀವಿಗಳಿಗೆ ಜನ್ಮ ಕೊಡುತ್ತೆ. ಓಕೆ, ನೆಕ್ಸ್ಟ್ ಮಾವಿನ ಮರನೂ ಅಷ್ಟೇ, ಅದನ್ನು ಚಿಕ್ಕ ಮರದಿಂದ ದೊಡ್ಡದಾಗಿ ಬೆಳೆಯುತ್ತೆ, ಆಹಾರವನ್ನು ಸೇವಿಸತ್ತೆ, ಚಲನೆ ಮಾಡುತ್ತೆ ಅಂತ ರೈಟ್ ಹಾಕಿದ್ದೀನಿ. ಹಾಗಂತ ಅಂದರೆ ಮಾವಿನ ಮರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಾ? ಇಲ್ಲ, ಆದರೆ ಅದರ ಬೇರುಗಳು ಚಲಿಸತ್ತೆ. ಎಲ್ಲಿ ಭೂಮಿಯ ಒಳಗಡೆ ನೀರಿದೆಯೋ ಆ ಕಡೆ ಅದು ನೀರನ್ನು ಹುಡ್ಕೊಳ್ತಾ ಚಲಿಸತ್ತೆ. ಓಕೆ, ನೆಕ್ಸ್ಟ್ ಉಸಿರಾಟ. ಇದಕ್ಕೆ ಆಂತರಿಕ ಚಲನೆ ಅಂತ ಹೇಳ್ತೀವಿ ನಾವು. ಉಸಿರಾಟ, ಬಾಹ್ಯ ಚಲನೆ ತೋರಿಸಲಿಲ್ಲ ಅಂದರೂ ಪರವಾಗಿಲ್ಲ, ಅವು ಬೇರುಗಳು ಅಥವಾ ಸಸ್ಯಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ಆಂತರಿಕ ಚಲನೆಯನ್ನು ತೋರಿಸುತ್ತೆ. ಉದಾಹರಣೆಗೆ ಸೂರ್ಯಕಾಂತಿ ಹೂವು ನೀವು ನೋಡ್ಬೋದು, ಅದು ಈ ರೀತಿಯಾಗಿ ಅದು ಸೂರ್ಯನ ಕಡೆ ತಿರುಗತ್ತಲ್ವಾ. ಸೊ ಅದೇ ರೀತಿ ಉಸಿರಾಟ ಕ್ರಿಯೆಯನ್ನು ಮಾಡುತ್ತೆ. ನೆಕ್ಸ್ಟ್ ವಿಸರ್ಜನೆಯನ್ನು ಮಾಡುತ್ತೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೂ ಸಹ ಮಾಡುತ್ತೆ, ಸಂತಾನೋತ್ಪತ್ತಿ. ಸೊ ನೆಕ್ಸ್ಟು ಬ್ರಿಕ್, ಇಟ್ಟಿಗೆ ಈ ಯಾವುದೂ ಲಕ್ಷಣಗಳನ್ನು ತೋರಿಸೋದಿಲ್ಲ. ನೆಕ್ಸ್ಟು ಗಡಿಯಾರ ಯಾವ ಲಕ್ಷಣಗಳನ್ನು ಸಹ ತೋರಿಸೋದಿಲ್ಲ. ಚಿಟ್ಟೆ ಈ ಎಲ್ಲ ಲಕ್ಷಣಗಳನ್ನು ತೋರಿಸುತ್ತೆ. ಅದೇ ರೀತಿ ಮನುಷ್ಯನು ಸಹ ಎಲ್ಲ ಲಕ್ಷಣಗಳನ್ನು ತೋರಿಸುತ್ತೆ, ಕಪ್ಪಿನೂ ಸಹ. ನೆಕ್ಸ್ಟು ಕಾಗದ ಇಲ್ಲ, ಮೊಬೈಲ್ ಇಲ್ಲ. ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಪರಿಸರದಲ್ಲಿ ಕಂಡುಬರುವ ಕೆಲವೊಂದು ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳು ಜೀವಿನೋ ಅಥವಾ ನಿರ್ಜೀವಿ. ಜೀವಿ ಅಂತಂದರೆ ಜೀವ ಇರೋದು, ನಿರ್ಜೀವಿ ಅಂತಂದರೆ ಜೀವ ಇಲ್ಲದ್ದು. ಪಕ್ಷಿಗಳು ಜೀವಿಗಳು, ಬಲೂನ್ ನಿರ್ಜೀವಿ, ನೀರು ನಿರ್ಜೀವಿ, ಮಾವಿನ ಮರ ಜೀವಿ, ವೆಹಿಕಲ್ ನಿರ್ಜೀವಿ, ಪೆನ್ ನಿರ್ಜೀವಿ ಅಂತ ಹೇಳಿಬಿಟ್ಟು ಟಿಕ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಒಂದು ಪೇಜಲ್ಲಿ ನೀನು ನೋಡಿರುವ ಇತರೆ ಜೀವಿ ಮತ್ತು ನಿರ್ಜೀವ ವಸ್ತುಗಳನ್ನು ಪಟ್ಟಿ ಮಾಡಿ. ಯಾವುದಾದ್ರೂ ಬರಿಬೋದು, ಇದನ್ನೇ ಬರಿಬೇಕು ಅಂತ ಇಲ್ಲ. ಇಲ್ಲಿ ನಾನು ಟ್ರೀ ಅಂತಂದರೆ ಮರ, ಇನ್ಸೆಕ್ಟ್ಸ್ ಅಂತಾದರೆ ಕೀಟಗಳು, ಪೇಪರ್, ಬ್ಯಾಗ್, ಪೆನ್, ಆ್ಯನಿಮಲ್ಸ್, ಬರ್ಡ್ಸ್, ಸ್ಟೋನ್ ಅಂದರೆ ಕಲ್ಲು, ಮೊಬೈಲ್, ಇಷ್ಟನ್ನು ಬರೆದಿದ್ದೀನಿ. ನೆಕ್ಸ್ಟ್, ಸೊ ಇಲ್ಲಿ ಕೆಲವೊಂದು ಲಕ್ಷಣಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನಂತ ಅಂದರೆ, ಮೊದಲನೇದಾಗಿ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ದ ಸೆಲ್ಸ್. ಜೀವಿಗಳು ಜೀವಕೋಶಗಳಿಂದ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಅದನ್ನು ನಾವು ಯಾವ ರೀತಿಯಾಗಿ ಒಂದು ಮನೆ ಕಟ್ಟಕ್ಕೆ ಇಟ್ಟಿಗೆ, ಸಿಮೆಂಟ್, ನೀರು, ಕಬ್ಬಣ, ಕಟ್ಟಿಗೆ, ಹೀಗೆ ಎಲ್ಲ ವಸ್ತುಗಳನ್ನು ನಾವು ಸರಿಯಾಗಿ ಜೋಡಿಸಿದಾಗ ಮನೆ ನಿರ್ಮಾಣ ಆಗುತ್ತೋ ಹಾಗೆ ಜೀವಕೋಶಗಳಿಂದ ಜೀವಿಗಳ ದೇಹದ ಒಂದು ರಚನೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇಲ್ಲಿ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್, ಜೀವಿಗಳು ಉಸಿರಾಡ್ತವೆ ಅಂತ ಹೇಳಿಬಿಟ್ಟು ಕೊಟ್ಟಾಗ ಇಲ್ಲಿ ಉಸಿರಾಡೋಕ್ಕೆ ಆಮ್ಲಜನಕವನ್ನು ತಗೊಳ್ತವೆ, ಮತ್ತು ಉಸಿರನ್ನ ಬಿಟ್ಟಾಗ ಅವು ಕಾರ್ಬನ್ ಡೈಆಕ್ಸೈಡನ್ನು ಅಥವಾ ಇಂಗಾಲದ ಡೈಆಕ್ಸೈಡನ್ನು, ಅನಿಲವನ್ನು ಹೊರಬಿಡುತ್ತವೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಇದು ಯಾವ ಚಿತ್ರ? ಇಲ್ಲಿ ಬರೀ ಲಂಗ್ಸ್, ಶ್ವಾಸಕೋಶ. ಓಕೆ, ನೆಕ್ಸ್ಟ್ ಅದಾದಮೇಲೆ ಏನಿದೆಯಪ್ಪ ಅಂತಂದರೆ, ಮೂರನೇ ಅದಕ್ಕಿಂತ ಮುಂಚೆ ಥಿಂಕ್, ಯೋಚಿಸಿ ಅಂತ ಕೊಟ್ಟಿದ್ದಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಎನರ್ಜಿ ದಟ್ ಈಸ್ ಒಬ್ಟೈನ್ಡ್ ಫ್ರಮ್ ದ ಫುಡ್. ಆಹಾರದಿಂದ ದೊರೆಯುವ ಶಕ್ತಿ ಇದೆಯಲ್ಲ, ಅದರಿಂದ ಅದರಿಂದ ಜೀವಿಗಳಿಗೆ ಏನು ಅನುಕೂಲಗಳಾಗುತ್ತೆ ಅಂತಂದರೆ, ಫುಡ್ ಗಿವ್ಸ್ ಅಸ್ ಎನರ್ಜಿ, ಶಕ್ತಿ ಕೊಡುತ್ತೆ. ಹೆಲ್ಪ್ ಅಸ್ ಗ್ರೋಸ್, ಬೆಳವಣಿಗೆ ಹೊಂದಕ್ಕೆ ಹೆಲ್ಪ್ ಮಾಡುತ್ತೆ. ಕೀಪ್ಸ್ ಅಸ್ ಹೆಲ್ದಿ, US ಇದು. ಓಕೆ, ಕೀಪ್ಸ್ ಅಸ್ ಹೆಲ್ದಿ, ನಮಗೆ ಆರೋಗ್ಯವಂತರನ್ನಾಗಿಸಲು ನಮಗೆ ಆಹಾರ ಬೇಕು. ಓಕೆ, ನೆಕ್ಸ್ಟ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಜೀವಿಗಳು ಆಹಾರವನ್ನು ಸೇವಿಸ್ತೇವೆ ಅಲ್ವಾ. ಸೊ ಇಲ್ಲಿ ನೋಡಬಹುದು, ಕಟ್ಟಿಗೆ ಕಡಿಯೋದು, ಭಾರವಾದ ಚೀಲ ಹೊರೋದು ಅಥವಾ ಬೇಟೆ ಆಡೋದು, ಹೀಗೆ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತೀವಲ್ವಾ. ಅದಕ್ಕೋಸ್ಕರ ನಮಗೆ ಆಹಾರ ಸೇವನೆ ಇಂಪಾರ್ಟೆಂಟ್. ಓಕೆ, ಹೌ ಡು ದೇ ಹೆಲ್ಪ್ ಅಸ್ ರೈಟ್ ಹಿಯರ್, ಇಲ್ಲಿ ಕೆಲವೊಂದು ಕೆಲಸಗಳಿದ್ದಾವೆ. ಸೊ ಇಲ್ಲಿ ಪ್ರಾಣಿಗಳಿದ್ದಾವೆ, ಅವು ನಮಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತವೆ ಅನ್ನೋದನ್ನು ನೋಡೋಣ. ಎಲಿಫೆಂಟ್ ಕ್ಯಾರೀಸ್ ಹೆವಿ ಲೋಡ್ಸ್ ಆರ್ ದ ಲಾಗ್ಸ್, ದೊಡ್ಡ ಮರದ
ದಿಮ್ಮೆಗಳು ಅಂತ ಹೇಳ್ತಲ್ಲ ಅದನ್ನು ಎತ್ತಕ್ಕೆ ಅಥವಾ ಹೆವಿ ಲೋಡ್ಸ್ಗಳನ್ನು ಭಾರವಾದ ವಸ್ತುಗಳನ್ನು ಎತ್ತಕ್ಕೋಸ್ಕರ ನಮಗೆ ಆನೆಗಳು ಹೆಲ್ಪ್ ಮಾಡ್ತವೆ. ಬುಲಕ್ ಎತ್ತು, ಪ್ಲಹಸ್ ದ ಫೀಲ್ಡ್ ಆ್ಯಂಡ್ ದ ಪುಲ್ಸ್ ದ ಕಾರ್ಟ್ ಉಳುಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡಾಗ್ ಗಾರ್ಡ್ಸ್ ದ ಹೌಸ್ ಆ್ಯಂಡ್ ಹೆಲ್ಪ್ ಇನ್ ದ ಸೆಕ್ಯೂರಿಟಿ ಮನೆಯನ್ನು ಕಾಯತ್ತೆ, ಮನೆಯನ್ನು ಸೆಕ್ಯೂರಿಟಿ ಅಥವಾ ರಕ್ಷಣೆಯನ್ನು ನೀಡುತ್ತೆ. ನೆಕ್ಸ್ಟ್ ಫುಡ್ ಆಫ್ ದ ಪ್ಲಾಂಟ್ಸ್ ಇಲ್ಲಿ ಸಸ್ಯಗಳ ಆಹಾರ ಏನು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸಸ್ಯಗಳು ನಮಗೆ ಗೊತ್ತುಂಟು ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವಲ್ವಾ. ಸೊ ನಾವೇನು ಹೋಗ್ಬಿಟ್ಟು ಅವ್ರಿಗೇನು ಕೊಡೋದಿಲ್ಲ, ಅವರು ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ಳೋದ್ರಿಂದ ಅವುಗಳಿಗೆ ಆಟೋಟ್ರೋಪ್ಸ್ ಅಂತ ಹೇಳ್ತೀವಿ ಅಥವಾ ಸ್ವಪೋಷಕಗಳು ಅಂತ ಹೇಳ್ತೀವಿ. ಓಕೆ, ನಾವೆಲ್ಲರೂ ಪರಪೋಷಕಗಳು, ಸೊ ಹಾಗಾಗಿಬಿಟ್ಟು ಸ್ವಪೋಷಕಗಳು ಅಂತ ಹೇಳ್ತೀವಿ. ಪ್ರಿಪ್ರೇಷನ್ ಆಫ್ ದ ಫುಡ್ ಇನ್ ದ ಪ್ಲಾಂಟ್ಸ್ ಯಾವ ರೀತಿಯಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ, ಏನೇನು ಬೇಕು, ಯಾವುದು ಯಾರಿಂದ ಅನ್ನೋ ಒಂದು ಚಟುವಟಿಕೆ ಇಲ್ಲಿದೆ. ಸೊ ಅದನ್ನು ನೀವು ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದು ನೋಡೋಣ ಯಾವುದರಿಂದ ಆ್ಯಂಡ್ ದ ಕರೆಕ್ಟ್ ರೈಟ್ ಹಿಯರ್ ಇಲ್ಲಿ ಸರಿ ಮಾಡಬೇಕಾಗತ್ತೆ. ಸೋಲಾರ್ ಎನರ್ಜಿ ಯಾವುದರಿಂದ ಸಿಗ್ತಾ ಇದೆ, ನಮಗೆ ಸನ್ನಿಂದ ಸಿಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಗ್ರೀನ್ ಲೀಫ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಸೋಲಾರ್ ಎನರ್ಜಿ ಬೆಳಕಿನ ಶಕ್ತಿ ನಮಗೆ ಸೂರ್ಯನಿಂದ ಸಿಗ್ತಾ ಇದೆ. ಸೊ ಇಲ್ಲಿ ನಾವು ಸರಿ ಮಾಡಿ ಬರಿಬೇಕು. ಸನ್. ವಾಟರ್, ಮಿನರಲ್, ಸಾಲ್ಟ್ ಯಾವುದರಿಂದ ಸಿಗ್ತಾ ಇದೆ, ಅದು ಸಾಯಿಲಿಂದ ಸಿಗ್ತಾ ಇದೆ. ಓಕೆ, ಮಣ್ಣಿಂದ. ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ವಾತಾವರಣದಿಂದ ಸಿಗ್ತಾ ಇದೆ. ಕ್ಲೋರೋಫಿಲ್ ಪತ್ರ ಹರಿತ್ತು, ಅದು ನಮಗೆ ಗ್ರೀನ್ ಲೀಫಿಂದ ಹಸಿರು ಎಲೆಗಳಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಈ ಎಲ್ಲ ವಸ್ತುಗಳನ್ನು ಬಳಸ್ಕೊಂಡು ಸಸ್ಯಗಳು ಏನು ಆಹಾರವನ್ನು ತಯಾರಿಸ್ತವಲ್ಲ ಅವಕ್ಕೆ ಆ ಒಂದು ಕ್ರಿಯೆಗೆ ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಹೇಳಿದ್ವಿ ಏನಪ್ಪ ಅಂತಂದರೆ ಇಲ್ಲಿ ಈ ರೀತಿಯಾದ ಒಂದು ಕ್ರಿಯೆಯಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳುವ ಈ ಕ್ರಿಯೆಯಲ್ಲಿ ಒಂದು ಏನಪ್ಪ ಅಂತಂದರೆ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಆಕ್ಸಿಜನ್ ರಿಲೀಸ್ ಆಗುತ್ತೆ, ಆಮ್ಲಜನಕ ಬಿಡುಗಡೆ ಆಗುತ್ತೆ, ಗ್ಲೂಕೋಸ್ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ಇದರ ಒಂದು ಹೆಲ್ಪನ್ನು ನೋಡಿ, ಇದರ ಒಂದು ಉಪಯೋಗವನ್ನು ನೋಡೋಣ. ಮೊದಲನೇದಾಗಿ ಗ್ಲೂಕೋಸ್ ಗಿವ್ಸ್ ಎನರ್ಜಿ ಟು ದ ಲಿವಿಂಗ್ ಬೀಯಿಂಗ್ಸ್. ಸೊ ಈ ಎನರ್ಜಿ ಏನು ಅಲ್ಲಿ ಸ್ಟೋರ್ ಆಗುತ್ತಲ್ವ ಅವ್ರ ಎಲೆಗಳಲ್ಲಿ, ಸೊ ಆ ಎನರ್ಜಿ ನಾವು ತಿನ್ನೋದ್ರಿಂದ ನಮಗೆ ಒಂದು ಗಿವ್ಸ್ ಎನರ್ಜಿ ಟು ದ ಲಿವಿಂಗ್ ಬೀಯಿಂಗ್ಸ್ ಅಲ್ವಾ, ನಮಗೆ ಶಕ್ತಿ ಸಿಗುತ್ತೆ. ಆಕ್ಸಿಜನ್ ನಮಗೇನಾಗುತ್ತೆ, ಹೆಲ್ಪ್ ಅದು ರಿಲೀಸ್ ಆಗುತ್ತಲ್ಲ ಆ ಒಂದು ಕ್ರಿಯೆಯಿಂದ ಆಕ್ಸಿಜನ್ ರಿಲೀಸ್ ಆಗುತ್ತಲ್ಲ, ಹೆಲ್ಪ್ ಲಿವಿಂಗ್ ಬೀಯಿಂಗ್ಸ್ ಟು ಬ್ರೀತ್. ನಾವು ಉಸಿರಾಡೋಕ್ಕೋಸ್ಕರ ನಮಗೆ ಅದು ಆಕ್ಸಿಜನ್ ಕೊಡುತ್ತೆ. ಸೊ ಸಸ್ಯಗಳ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಏನು ಪ್ರಾಡಕ್ಟ್ಸ್ ಬರುತ್ತೆ, ಒಂದು ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅವೆರಡೂ ಸಹ ನಮಗೆ ಬೇಕು. ನೆಕ್ಸ್ಟ್ ಇಲ್ಲಿ ಡಿಸ್ಕಸ್ ಇನ್ ದ ಗ್ರೂಪ್ಸ್ ವಾಟ್ ವಿಲ್ ಹ್ಯಾಪನ್ ಇಫ್ ದೆರ್ ಇಸ್ ನೋ ಸನ್. ಒಂದು ವೇಳೆ ಸೂರ್ಯ ಇರ್ತಿರ್ಲಿಲ್ಲ ಅಂದರೆ ಏನಾಗ್ತಿತ್ತು. ಪ್ಲಾಂಟ್ಸ್ ಕ್ಯಾನ್ ನಾಟ್ ಪ್ರಿಪೇರ್ ಫುಡ್. ಪ್ಲಾಂಟ್ಸ್ಗಳು ಈ ಒಂದು ಸಸ್ಯಗಳು ಆಹಾರವನ್ನು ತಯಾರಿಸೋಕ್ಕೆ ಆಗ್ತಾನೇ ಇರಲಿಲ್ಲ. ದೆರ್ ವಿಲ್ ಬಿ ನೋ ಆಕ್ಸಿಜನ್. ಆಹಾರ ತಯಾರಿಸಲಿಲ್ಲ ಅಂತಂದರೆ ಅವರು ಆಕ್ಸಿಜನನ್ನು ಬಿಡುಗಡೆ ಮಾಡ್ತಿರಲಿಲ್ಲ, ಆಮ್ಲಜನಕವನ್ನು. ಲೈಫ್ ಆನ್ ದ ಅರ್ತ್ ಕೆನಾಟ್ ಸರ್ವೈವ್. ಅಷ್ಟೇ ಅಲ್ಲದೆ ಈ ಒಂದು ಭೂಮಿ ಮೇಲೆ ನಾವು ಬದುಕಿರೋದು ಬಹಳ ಕಷ್ಟಕರ ಆಗಿತ್ತು. ಇಂಪಾಸಿಬಲ್ ಅನ್ಬೋದು ಅಲ್ವಾ, ಕಂಪ್ಲೀಟ್ಲಿ ಇಂಪಾಸಿಬಲ್ ವಿತೌಟ್ ಆಕ್ಸಿಜನ್. ನೆಕ್ಸ್ಟ್ ನೋಡೋಣ. ಅಬ್ಸರ್ವ್ ದ ಪಿಕ್ಚರ್ಸ್ ಗಿವನ್ ಬಿಲೋ. ಹೌ ಡು ದ ಪ್ಲಾಂಟ್ಸ್ ಆಬ್ಟೈನ್ ದೇರ್ ಫುಡ್. ಕೆಳಗಿನ ಚಿತ್ರವನ್ನು ನೋಡಿಬಿಟ್ಟು ಈ ಒಂದು ತಮ್ಮ ಆಹಾರವನ್ನು ಈ ಗಿಡಗಳು ಸಸ್ಯಗಳು ಯಾವ ರೀತಿಯಾಗಿ ಪಡಿತಾ ಇದೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಇಲ್ಲಿ ಇದು ಡ್ರಾಸೆರಾ, ನೆಪಂಥಿಸ್ ಮತ್ತು ಯೂಟ್ರಿಕ್ಯುಲೇರಿಯಾ ಅನ್ನೋ ಒಂದು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ಅವರು ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿರುತ್ತೆ. ಇವುಗಳನ್ನು ನಾವು ಇನ್ಸೆಕ್ಟಿವೋರ್ಸ್ ಅಂತ ಹೇಳ್ತೀವಿ, ಇನ್ಸೆಕ್ಟಿವೋರಸ್ ಅಥವಾ ಕೀಟಹಾರಿ ಸಸ್ಯಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಯೂಟ್ಯೂಬಲ್ಲಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಸಿಗುತ್ತೆ. ನಾವು ಕೀಟಹಾರಿ ಸಸ್ಯಗಳು ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಬಹಳಷ್ಟು ಸುಂದರವಾದ ಯಾವ ರೀತಿಯಾಗಿ ಅವರು ಕೀಟಗಳನ್ನು ತಮ್ಮ ಬಲೆಗೆ ಹಾಕ್ಕೊಳ್ತಾರೆ, ಯಾವ ರೀತಿಯಾಗಿ ಅವರು ಆ ಒಂದು ಕೀಟಗಳ ಮೂಲಕ ನೈಟ್ರೋಜನ್ನ ಒಂದು ಏನು ಕಡಿಮೆ ಇರುತ್ತಲ್ವ ಆ ನೈಟ್ರೋಜನನ್ನು ಅವ್ರು ಯಾವ ರೀತಿಯಾಗಿ ಪಡ್ಕೊಳ್ತವೆ ಅನ್ನೋದನ್ನು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ವಿತ್ ಪಿಕ್ಚರ್ಸ್ ತೋರಿಸ್ತಾರೆ. ಸೊ ಅದನ್ನು ತೋರಿಸಿ. ನೆಕ್ಸ್ಟು ಫುಡ್ ಆಫ್ ದ ಎನಿಮಲ್ಸ್ ಇದೆ. ನೆಕ್ಸ್ಟು ಪ್ರಾಣಿಗಳ ಆಹಾರ ಅಂತ ಹೇಳಿಬಿಟ್ಟು ಹೆಟಿರೋಟ್ರೋಪ್ಸ್. ಓಕೆ, ಪರಪೋಷಕಗಳು. ಯಾಕೆಂತಂದರೆ ನಾವು ತಮ್ಮ ಆಹಾರವನ್ನು ನಾವು ತಯಾರಿಸ್ಕೊಳಲ್ಲ. ಓಕೆ, ನಮ್ಮ ಆಹಾರಕ್ಕಾಗಿ ನಾವು ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರ್ತೇವೆ. ಹಾಗಾಗಿಬಿಟ್ಟು ಅವುಗಳನ್ನು ನಾವು ಪರಪೋಷಕಗಳು ಅಥವಾ ಹೆಟಿರೋಟ್ರೋಪ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಸಸ್ಯಗಳು ಸ್ವಪೋಷಕಗಳಾಗಿದ್ದರೆ ನಾವು ಪರಪೋಷಕಗಳು. ಇದರೊಳಗಡೆ ಆಹಾರ ಸೇವನೆ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಅಂದರೆ, ಒಂದು ಹರ್ಬಿವೋರ್ ಸಸ್ಯಾಹಾರಿಗಳು ಅಂತ ಅಂದರೆ ಸಸ್ಯ ಮತ್ತು ಅದರ ಉತ್ಪನ್ನಗಳನ್ನಷ್ಟೇ ತಿಂದು ಬದುಕುವ ಜೀವಿಗಳು. ಓಕೆ, ನೆಕ್ಸ್ಟ್ ಕಾರ್ನಿವೋರ್ ಅಂತ ಅಂದರೆ ಎನಿಮಲ್ಸ್ ದಟ್ ಲಿವ್ ಬೈ ಈಟಿಂಗ್ ಅದರ್ ಎನಿಮಲ್ಸ್ ಆ್ಯಸ್ ದೇರ್ ಫುಡ್. ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳು. ನೆಕ್ಸ್ಟ್ ಆಮ್ನಿವೋರ್ ಅಂದರೆ ಎನಿಮಲ್ ಮತ್ತು ಪ್ಲಾಂಟ್ ಬೇಸ್ಡ್.
ಇವೆರಡನ್ನೂ ಸಹ ತಿಂದು ಬದುಕುವ ಪ್ರಾಣಿಗಳು. ಓಕೆ, ನೆಕ್ಸ್ಟ್ ಇಲ್ಲಿ ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿಗಳಾಗಿ ನಾವು ಬೈಫರ್ಗೆಟ್ ಮಾಡಬೇಕಂತೆ. ಸಸ್ಯಾಹಾರಿಗಳು ಈ ಚಿತ್ರದಲ್ಲಿ ಎಲಿಫೆಂಟ್, ರ್ಯಾಬಿಟ್, ಪ್ಯಾರಟ್. ಮಾಂಸಾಹಾರಿಗಳು ಲಯನ್, ಟೈಗರ್, ಫಾಕ್ಸ್. ಮಿಶ್ರಹಾರಿಗಳು ಆಮ್ನಿವೋರ್ ಅಂತ ಇರ್ತೀವಲ್ಲ, ಬಿಯರ್, ಡಾಗ್, ಸ್ಪ್ಯಾರೋ, ಗುಬ್ಬಚ್ಚಿ, ಕ್ಯಾಟ್. ಓಕೆ, ನೆಕ್ಸ್ಟ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇದೆ. 4ನೇ ಲಕ್ಷಣ ಏನಪ್ಪ ಅಂತಂದರೆ ಜೀವಿಗಳು ಬೆಳೀತಾವಂತೆ. ನೋಡಿ, ಇಲ್ಲಿ ನೋಡ್ಬೋದು ಮಗುದಿಂದ ಮನುಷ್ಯ ಆಗ್ತಾ ಇರೋದು. ನೆಕ್ಸ್ಟು ಚಿಕ್ಕ ಒಂದು ಬೀಜದಿಂದ ಮರ ಆಗ್ತಾ ಇರೋದು, ಕೋಳಿ ಮೊಟ್ಟೆಯಿಂದ ಕೋಳಿ ಆಗ್ತಾ ಇರೋದು. ಸೊ ಇದನ್ನು ನಾವು ಗ್ರೋತ್ ಅಂತ ಹೇಳ್ತೀವಿ, ಬೆಳವಣಿಗೆ ಅಂತ ಹೇಳ್ತೀವಿ. ಓಕೆ ಫೈನ್. ಇಲ್ಲಿ ಕೆಲವೊಂದು ಹೇಳಿಕೆಗಳು ಸರಿ ಇದಾವಂತೆ, ಕೆಲವೊಂದು ತಪ್ಪಿದಾವಂತೆ. ತಪ್ಪಿದ್ರೆ ಅದನ್ನು ಸರಿ ಮಾಡಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಜೀವಿಗಳು, ಆಲ್ ಆರ್ಗ್ಯಾನಿಸಮ್ಸ್ ಆರ್ ಸ್ಮಾಲ್ ಅಟ್ ದ ಟೈಮ್ ಆಫ್ ದ ಬರ್ತ್. ಹೌದು, ಎಲ್ಲ ತಮ್ಮ ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರ ಪಡೆಯುತ್ತಾರೆ ಅಂತಂದರೆ ಬೆಳವಣಿಗೆ ಹೊಂದುತ್ತಾರೆ ಅನ್ನೋದು ಸರಿ ಇದೆ. ಓಕೆ, ನೆಕ್ಸ್ಟ್ ಗ್ರೋತ್ ಟೇಕ್ಸ್ ಪ್ಲೇಸ್ ರ್ಯಾಪಿಡ್ಲಿ ಇನ್ 1 or 2 days. ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲೇ ಆಗತ್ತಂತೆ. ತಪ್ಪು. ಗ್ರೋತ್ ಟೇಕ್ಸ್ ಪ್ಲೇಸ್ ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಿಧಾನಗತಿಯಲ್ಲಿ ಈ ಒಂದು ಬೆಳವಣಿಗೆ ಪ್ರಕ್ರಿಯೆ ನಡೆಯುತ್ತೆ. ಸಸ್ಯಗಳ ಬೆಳವಣಿಗೆಗಳು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತೆ. ಎಸ್, ರೈಟ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ 5th ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ ಲಿವಿಂಗ್ ಬೀಯಿಂಗ್ಸ್ ಮೂವ್. ಜೀವಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಚಲನೆಗೆ ಸಂಬಂಧಿಸಿದ ಪಿಕ್ಚರ್ಸ್ಗಳು ಸಹ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇದು ಫ್ಲೈ ಅನ್ಬೋದು, ಇದು ಜಂಪ್ ಆಗ್ತಾ ಇದೆ, ಇದು ಸ್ವಿಮ್ ಮಾಡ್ತಾ ಇದೆ, ಇದು ಸ್ಲೀದರಿಂಗ್ ಅಂತ ತೆವಳುತ್ತಾ ಇದೆ ಅಂತ ಹೇಳ್ಬೋದು, ಇದು ರನ್ನು, ಇದು ವಾಕ್ ಅಂತ ಹೇಳಿ ಕೊಡ್ಬೋದು. ಸೊ ಫೈನ್. ನೆಕ್ಸ್ಟು ಮನುಷ್ಯ ಯಾವ ಅಂಗಗಳನ್ನು ಬಳಸುತ್ತೆ ಅಂತ ಹೇಳ್ತಾನೆ. ಲೆಗ್ಸ್, ವಾಕ್ಸ್. ಈಗಲ್ ಹದ್ದು, ಫೆದರ್ಸ್, ಫ್ಲೈಸ್. ಕಾಂಗರು ಲೆಗ್ಸ್, ಜಂಪ್ಸ್. ಬಾವಲಿ ವಿಂಗ್ಸ್, ಫ್ಲೈಸ್. ಓಕೆ, ವೈ ಡು ಎನಿಮಲ್ಸ್ ಮೂವ್. ಯಾಕೆ ಪ್ರಾಣಿಗಳು ಚಲಿಸ್ತವೆ, ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತವೆ ಅನ್ನೋದನ್ನು ನೀವು ಗುಂಪಿನಲ್ಲಿ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಟು ಸರ್ಚ್ ಫಾರ್ ದ ಫುಡ್. ಆಹಾರ ಒಂದು ಹುಡ್ಕೊಳೋಕ್ಕೋಸ್ಕರ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಟು ಫೈಂಡ್ ಶೆಲ್ಟರ್, ಆಶ್ರಯವನ್ನು ಹುಡ್ಕೊಳಕ್ಕೋಸ್ಕರ. ಟು ಎಸ್ಕೇಪ್ ಫ್ರಮ್ ಎನಿಮೀಸ್, ತಮ್ಮ ಶತ್ರುಗಳಿಂದ ಎಸ್ಕೇಪ್ ಆಗೋಕ್ಕೆ. ಟು ಫೈಂಡ್ ದ ಮೇಟ್ಸ್, ತಮ್ಮ ಸಂಗಾತಿಗಳನ್ನು ಹುಡ್ಕೊಳಕ್ಕೋಸ್ಕರ. ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್, ಕೊನೆಯದಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಡು ದೇ ಹ್ಯಾವ್ ಲೈಫ್. ನಾವು ನೋಡಿರ್ಬೋದು ಕಾರ್, ಬಸ್ಸಸ್ ರನ್ ಆನ್ ದ ರೋಡ್, ಹ್ಯಾಂಡ್ಸ್ ಇನ್ ಎ ಕ್ಲಾಕ್ ಮೂವ್ ಸರ್ಕ್ಯುಲರ್ಲಿ. ಅಥವಾ ಕ್ಲಾಕ್ ಅಂತ ಅಂದರೆ ಗಡಿಯಾರದಲ್ಲಿ ಮುಳ್ಳುಗಳು ಚಲಿಸ್ತಾ ಇರುತ್ತೆ, ಅಥವಾ ಕಾರ್ ಬಸ್ಗಳು ಅವು ಓಡಾಡ್ತಿರ್ತವೆ. ಹಾಗಾದರೆ ರಿವರ್ಸ್, ಸ್ಟ್ರೀಮ್ಸ್ ಫ್ಲೋ, ನದಿ ಹಳ್ಳ ಕೊಳ್ಳದ ನೀರು ಹರಿತಾ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿರುತ್ತೆ. ಹಾಗಾದರೆ ಇವಕ್ಕೆಲ್ಲ ಜೀವ ಇದೆಯಾ? ನಿರ್ಜೀವ ವಸ್ತುಗಳ ಚಲನೆಗೂ ಜೀವಿಗಳ ಚಲನೆಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಳಬೇಕು, ಲಿವಿಂಗ್ ಬೀಯಿಂಗ್ಸ್ ಮೂವ್ ಆನ್ ದೇರ್ ಓನ್. ತಮ್ಮಷ್ಟಕ್ಕೆ ತಾವೇ ನಾವು ಜೀವಿಗಳು ನಡೀತೀವಿ. ನಾನ್ ಲಿವಿಂಗ್ ಥಿಂಗ್ಸ್ ಮೂವ್ ಓನ್ಲಿ ವೆನ್ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ದೆಮ್. ಒಂದು ಬಾಹ್ಯ ಒಂದು ಫೋರ್ಸ್, ಬಲ ಬಿದ್ದಾಗಲೇ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ. ಓಕೆ, ನೆಕ್ಸ್ಟ್. ಸೊ ಅದಾದಮೇಲೆ ನೆಕ್ಸ್ಟು ರೂಟ್ಸ್ ಗ್ರೋಯಿಂಗ್ ಟುವರ್ಡ್ಸ್ ವಾಟರ್ ಇನ್ ದ ಸಾಯಿಲ್. ಅದೇ ಸಸ್ಯಗಳ ಒಂದು ನಾನು ಅಲ್ಲಿ ಹೇಳಿದ್ದೆ ಏನಂತ ಹೇಳಿಬಿಟ್ಟು, ಸಸ್ಯಗಳು ಮತ್ತೆ ಚಲಿಸಲ್ವಾ ಅಂತ ಕೇಳಿದ್ರೆ, ಹೌದು, ಅವರು ಏನು ಮಾಡ್ತಾವಪ್ಪ ಅಂತಂದರೆ ಅವುಗಳ ಬೇರುಗಳು ನೀರನ್ನು ಹುಡ್ಕೊಂಡು ಹೋಗ್ತವೆ. ಅದು ಸಹ ಒಂದು ರೀತಿಯ ಆಂತರಿಕ ಚಲನೆ. ಆಮೇಲೆ ಫ್ಲವರ್ ಆಫ್ ದ ಸನ್ ಫ್ಲವರ್ ಪ್ಲಾಂಟ್ ಟರ್ನಿಂಗ್ ಟುವರ್ಡ್ಸ್ ದ ಸನ್. ಹೇಳಿದ್ನಲ್ವಾ, ಸೂರ್ಯಕಾಂತಿ ಹೂ ಸಹ ಸೂರ್ಯನ ಕಡೆ ಮುಖ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಕೇಳಿದರೆ, ಇಫ್ ಪ್ಲಾಂಟ್ಸ್ ಹ್ಯಾಡ್ ಲೆಗ್ಸ್ ಲೈಕ್ ಯು ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್. ಏನಾಗ್ತಾ ಇತ್ತು ಅಂತ ನಿಮಗೆ ಯೋಚನೆ ಮಾಡೋಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿಬಿಟ್ಟು ನಾನು ಆನ್ಸರ್ ಮಾಡಿಲ್ಲ. ಯೋಚನೆ ಮಾಡಿ, ಒಂದು ವೇಳೆ ಸಸ್ಯಗಳಿಗೆ ನಿಮ್ಮ ಥರನೇ ಕಾಲು ಇರ್ತಿತ್ತು ಅಂದರೆ ಬೆಳಿಗ್ಗೆ ಆದ ತಕ್ಷಣ ನನಗೆ ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಸಿಗ್ದಂಗೆ ಓಡೋಗ್ಬಿಡ್ತಿದ್ರು ಅಲ್ವಾ. ಸೊ ನಮಗೆ ಮತ್ತೆ ಆಹಾರ ಸಿಗ್ತಾ ಇರಲಿಲ್ಲ. ರೈತರು ಎಷ್ಟು ಕಷ್ಟಪಡಬೇಕಾಗಿತ್ತು ಎಲ್ಲ ಒಂದು ಸ್ವಲ್ಪ ಹೊತ್ತು ಇಮ್ಯಾಜಿನ್ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸು ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ಜೀವಿಗಳು ವಿಸರ್ಜನೆ ಮಾಡ್ತವೆ. ವಿಸರ್ಜನೆ ಅಂತಂದರೆ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ಹೊರಹಾಕುವುದು ಅಂತ ಹೇಳ್ಬೋದು ಸಿಂಪಲ್ ಆಗಿ. ಓಕೆ, ನೆಕ್ಸ್ಟು ನಾವು ಯಾವ್ಯಾವ ವಸ್ತುಗಳನ್ನು ಹೊರಗಡೆ ಹಾಕ್ತೀವಿ ಅಂತಂದರೆ ಇಂಗಾಲದ ಡೈಆಕ್ಸೈಡ್, ಬೆವರು, ಮಲ, ಮೂತ್ರದ ರೂಪದಲ್ಲಿ ಪ್ರಾಣಿಗಳು ಬೇಡವಾದ ವಸ್ತುಗಳನ್ನು ಹೊರಗೆ ಹಾಕ್ತೇವೆ. ಓಕೆ, ಅದಕ್ಕೂ ಸಹ ಕೆಲವೊಂದು ವಿಶೇಷ ಅಂಗಗಳಿವೆ. ಹಾಗಾದರೆ ಸಸ್ಯಗಳು ಸಹ ಉಸಿರಾಟ ಕ್ರಿಯೆಯಲ್ಲಿ ನಮಗೆ ಗೊತ್ತುಂಟು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರ ಹಾಕುತ್ತೆ ಉಸಿರಾಟ ಕ್ರಿಯೆಯಲ್ಲಿ. ಓಕೆ, ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಹೊರ ಹಾಕುತ್ತೆ. ಆದರೆ ನಾರ್ಮಲಿ ಉಸಿರಾಟ ಕ್ರಿಯೆಯಲ್ಲಿ ಅವು ಸಹ ಜೀವಿಗಳಂತೆ ಅಂದರೆ ನಮ್ಮ ಥರನೇ ಅವು ಸಹ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಹಾಕ್ತವೆ. ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳು ಸಹ ಸಸ್ಯಗಳಿಂದ ಕಳಚ್ಕೊಳ್ತಾವಲ್ಲ. ಅಚ್ಚಾದ ನೀರನ್ನು ಸಹ ಸಸ್ಯಗಳು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತವಲ್ಲ, ಅವೆಲ್ಲ ಸಹ ವಿಸರ್ಜನೆಯ ಒಂದು ಭಾಗಗಳು. ನೆಕ್ಸ್ಟ್ ನೋಡೋಣ, ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್. ಓಕೆ, ಜೀವಿಗಳು ಸಂತಾನೋತ್ಪತ್ತಿ ಮಾಡ್ತವೆ, ತಮ್ಮಂತೆ
ಹೋಲುವ ಜೀವಿಗಳಿಗೆ ಜನ್ಮ ಕೊಡುತ್ತೇವಲ್ವಾ, ಅದನ್ನು ನಾವು ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ಸ್ಟೇಟ್ಮೆಂಟ್ ಇದೆ, ರೈಟ್ ರಾಂಗ್, ಕರೆಕ್ಟೆಡ್ ಸ್ಟೇಟ್ಮೆಂಟ್ ಅಂತ ನೋಡೋಣ. ಆರ್ಗ್ಯಾನಿಸಮ್ಸ್ ಕಂಟಿನ್ಯೂ ದೇರ್ ಜನರೇಷನ್ ಬೈ ರೀಪ್ರೊಡಕ್ಷನ್. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸ್ತವೆ. ಸರಿ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರೆ ಜೀವಿಗಳಿಗೆ ಆಹಾರ ದೊರೆಯುತ್ತೆ. ರೀಪ್ರೊಡಕ್ಷನ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಯಂಗ್ ಒನ್ಸ್ ಆ್ಯಂಡ್ ಕಂಟಿನ್ಯೂ ದೇರ್ ಸ್ಪೀಸೀಸ್. ಸೊ ಸಂತಾನೋತ್ಪತ್ತಿ ಏನಾಗುತ್ತಪ್ಪ ಅಂತ ಅಂದರೆ ನಮ್ಮಂತಹ ಹೋಲುವ ಜೀವಿಗಳಿಗೆ ಜನ್ಮ ಕೊಟ್ಟು ಅವರ ಒಂದು ಏನದು ತಳಿ ಇದೆಯಲ್ವಾ ಅದು ಹೆಚ್ಚಾಗಕ್ಕೆ ಇಲ್ಲಿ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆ, ನೆಕ್ಸ್ಟ್ ರೀಪ್ರೊಡಕ್ಷನ್ ಈಸ್ ಸೀನ್ ಓನ್ಲಿ ಇನ್ ದ ಎನಿಮಲ್ಸ್. ಸಂತಾನೋತ್ಪತ್ತಿ ಬರೀ ಪ್ರಾಣಿಗಳಲ್ಲಷ್ಟೇ ಅಲ್ಲ, ಸಸ್ಯಗಳಲ್ಲೂ ಸಹ ಇದೆ. ರೀಪ್ರೊಡಕ್ಷನ್ ಈಸ್ ಸೀನ್ ಇನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಯಾಕೆಂತಂದರೆ ಒಂದು ಶೇಂಗದ ಬೀಜ ನಾನು ಹಾಕಿದೆ ಮಣ್ಣಲ್ಲಿ ಅಂತ ಅಂದರೆ ಮತ್ತೆ ಅಲ್ಲಿ ಶೇಂಗದ ಬೀಜ ಶೇಂಗದ ಗಿಡ ಬೆಳೆದುಕೊಂಡು ಹೋಗುತ್ತೆ. ಸೊ ಅದು ಸಹ ತನ್ನಂತೆ ಹೋಲುವ ಒಂದು ಜೀವಿಗೆ ಜನ್ಮ ಕೊಟ್ಟಂಗೆ ಅಲ್ವಾ. ಸೊ ಹಾಗಾಗ್ಬಿಟ್ಟು ದೇರ್ ವಿಲ್ ನಾಟ್ ಬಿ ಎನಿ ಡೇಂಜರ್ ಇನ್ ದ ಎನ್ವೈರ್ನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಎ ಸಿಂಗಲ್ ಆರ್ಗನಿಸಮ್. ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಇರುವುದಿಲ್ಲ ಅಂದರೆ ತಪ್ಪು. ಇದೇನಪ್ಪ, ಒಂದೇ ಜೀವಿಯ ಓವರ್ ರೀಪ್ರೊಡಕ್ಷನ್ ಇದೆಯಲ್ವಾ, ಅತಿಯಾದ ಸಂತಾನೋತ್ಪತ್ತಿಯಿಂದ ಏನಾಗತ್ತಪ್ಪ ಅಂತಂದರೆ ಒಂದೇ ಜೀವಿ ಹೆಚ್ಚು ಅವರ ಒಂದು ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಈ ಒಂದು ಪರಿಸರದಲ್ಲಿ ಇಂಬ್ಯಾಲೆನ್ಸ್, ಆಹಾರ ಸರಪಳಿ ಇದೆಯಲ್ವಾ ಕಂಪ್ಲೀಟಾಗಿ ಅದು ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಇಂಬ್ಯಾಲೆನ್ಸ್ ಆ್ಯಂಡ್ ಡೇಂಜರ್ ಟು ದ ಎನ್ವೈರ್ನ್ಮೆಂಟ್, ಪರಿಸರಕ್ಕೆ ಇದು ಡೇಂಜರ್ ಕೂಡ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ನೊಂದು ಸ್ವಲ್ಪ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಡ್ಯೂ ಟು ರೀಪ್ರೊಡಕ್ಷನ್. ಸೊ ಮತ್ತೊಂದು ಸರಿ ನಿಮ್ಮ ಜೊತೆಗೆ ಇದನ್ನು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರೆ ಜೀವಿಗಳಿಗೆ ಆಹಾರ ದೊರೆಯುತ್ತೆ. ಸೊ ಇಟ್ಸ್ ಮೇ ಬಿ ರೈಟ್ ಆರ್ ರಾಂಗ್, ಎರಡೂ ಆಗ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಹೌದು, ಸಂತಾನೋತ್ಪತ್ತಿಯಿಂದ ನಮಗೇನಾಗ್ತಾ ಇದೆಯಪ್ಪ ಅಂತಂದರೆ ಅವುಗಳ ಒಂದು ಮರಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಅಲ್ವಾ ನಮಿಗೂ ಸಹ ಆಹಾರ ಸಿಗ್ತಾ ಇರೋದು. ಸೊ ಹಾಗಾಗಿಬಿಟ್ಟು ಈ ಒಂದು ಪ್ರಾಣಿಗಳಲ್ಲಾಗಿರಬಹುದು, ಇನ್ ಕೇಸ್ ಆಫ್ ಬೋತ್ ದ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಲ್ವಾ ನಮಗೆ ಆಹಾರ ಸಿಗ್ತಾ ಇರೋದು ಅದರಿಂದನೇ ಅಲ್ವಾ. ಸೊ ಹಾಗಾಗಿಬಿಟ್ಟು ದಿಸ್ ಮೈಟ್ ಬಿ ಟ್ರೂ. ಓಕೆ, ನೆಕ್ಸ್ಟ್ ಲಿಸ್ಟ್ ಔಟ್ ದ ಆ್ಯನಿಮಲ್ಸ್ ದಟ್ ಲೇ ಎಗ್ಸ್ ಆ್ಯಂಡ್ ದೋಸ್ ವಿಚ್ ಡೈರೆಕ್ಟ್ಲಿ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಏನೋ ಇಲ್ಲಿ ಏನು ಬರೀತಾ ಇದ್ದೀವಿ ನಾವು, ಮೊಟ್ಟೆಯ ಮೂಲಕ ಜನ್ಮ ಕೊಡೋದು, ನೇರವಾಗಿ ಮರಿಗಳಿಗೆ ಜನ್ಮ ಕೊಡೋದು. ಹೆನ್, ಡಕ್, ಪಿಜನ್, ಕ್ರೌ ಮೊಟ್ಟೆ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತವೆ. ಸೊ ಇದು ಡೈರೆಕ್ಟಾಗಿ ನೇರವಾಗಿ ಮರಿಗಳಿಗೆ ಜನ್ಮ ನೀಡೋದು ಯಾವುದಪ್ಪ ಪ್ರಾಣಿಗಳು ಅಂತಂದರೆ ಕೌ, ಡಾಗ್, ಕ್ಯಾಟ್, ಗೋಟ್. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪೇಜಲ್ಲಿ ಪ್ಲಾಂಟ್ಸ್ ರೀಪ್ರೊಡ್ಯೂಸ್ ಥ್ರೂ ದ ಸೀಡ್ಸ್ ಆ್ಯಂಡ್ ಸ್ಟೆಮ್ಸ್. ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ. ಇವೆಲ್ಲ ಬೀಜದ, ಮ್ಯಾಂಗೋ, ನೀಮ್, ಸನ್ಫ್ಲವರ್, ಗ್ರೌಂಡ್ನಟ್, ಪ್ಯಾಡಿ, ಆನಿಯನ್. ಸೊ ನೆಕ್ಸ್ಟು ಸ್ಟೆಮ್ಸ್, ಪೊಟ್ಯಾಟೊ, ರೋಸ್, ಶುಗರ್ ಕೇನ್, ಜಾಸ್ಮಿನ್, ಜಿಂಜರ್, ಮನಿ ಪ್ಲ್ಯಾಂಟ್, ಹೈಬಿಸ್ಕಸ್ ಅಂತ ಹೇಳ್ಬೋದು. ಹೈಬಿಸ್ಕಸ್ ಅಂದರೆ ದಾಸವಾಳ, ಮನಿ ಪ್ಲ್ಯಾಂಟ್ ನೋಡಿದ್ದೀರಾ, ಜಿಂಜರ್ ಶುಂಠಿ, ಜಾಸ್ಮಿನ್ ಮಲ್ಲಿಗೆ, ಶುಗರ್ ಕೇನ್ ಕಬ್ಬು, ರೋಸ್, ದೆನ್ ಪೊಟ್ಯಾಟೊ ಆಲೂಗಡ್ಡೆ. ಓಕೆ ಫೈನ್. ನೆಕ್ಸ್ಟ್ ಸಸ್ಯದ ಒಂದು ಲೈಫ್ ಸೈಕಲ್ ಆಫ್ ದ ಪ್ಲಾಂಟ್ ಕೊಟ್ಟಿದ್ದಾರೆ. ಬೀಜದಿಂದ ಸಸ್ಯ, ಸಸ್ಯದಿಂದ ಹೂವು, ಹೂವಿಂದ ಕಾಯಿ, ಕಾಯಿಯಿಂದ ಹಣ್ಣು, ಮತ್ತೆ ಹಣ್ಣಲ್ಲಿ ಬೀಜ ಇರುತ್ತೆ, ಆ ಬೀಜನ ಮತ್ತೆ ಬೆಳೆಸ್ತೀವಿ. ಸೊ ನೆಕ್ಸ್ಟು ಕೋಕೋನಟ್ ಟ್ರೀ ಯಾವುದ್ರ ಮೂಲಕ ಆಗುತ್ತೆ ಅಂತ ಹೇಳಿಬಿಟ್ಟು ಸಂತಾನೋತ್ಪತ್ತಿ ನಡೆಯುತ್ತೆ ಅಂತಂದರೆ ಥ್ರೂ ದ ಸೀಡ್ಸ್. ನೆಕ್ಸ್ಟ್ ಸಸ್ಯದ ಸಂತಾನೋತ್ಪತ್ತಿಯಿಂದ ಮಾನವನು ಸೇರಿದಂತೆ ಪ್ರಾಣಿಗಳಿಗೆ ಅನೇಕ ಅನುಕೂಲಗಳಾಗುತ್ತಲ್ವಾ. ಹೇಗೆ ಅಂತಂದರೆ ಗಿವ್ಸ್ ಅಸ್ ಫುಡ್, ಗಿವ್ಸ್ ಆಕ್ಸಿಜನ್, ಗಿವ್ಸ್ ಮೆಡಿಸನ್, ಗಿವ್ಸ್ ವುಡ್ ಆ್ಯಂಡ್ ಶೇಡ್. ಓಕೆ, ನೆಕ್ಸ್ಟ್ ಸೊ ಲಿವಿಂಗ್ ಬೀಯಿಂಗ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರಿಸ್ತವೆ ಅನ್ನೋದಕ್ಕೆ ಸೊ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನಾವು ಯಾವ ರೀತಿಯಾಗಿ ಬೇರೆ ಬೇರೆ ಜೀವಿಗಳು ತಮ್ಮ ಭಾವನೆಗಳನ್ನು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತವೆ ಅಂತ ಹೇಳ್ಬಿಟ್ಟು ಲವ್, ಫಿಯರ್, ಹ್ಯಾಪಿನೆಸ್, ಸ್ಯಾಡ್ನೆಸ್, ಆ್ಯಂಗರ್, ಕೇರ್ ಫಾರ್ ಯಂಗ್ ಒನ್ಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಲೈಫ್ ಸ್ಪ್ಯಾನ್. ಈ ಒಂದು ಜೀವಿತ ಅವಧಿಯನ್ನು ಹೊಂದಿದೆ ಎಲ್ಲ ಜೀವಿಗಳು ಅಂತ ಹೇಳಿ ಯಾವ್ಯಾವ ಎಷ್ಟೆಷ್ಟು ವರ್ಷ ಬದುಕ್ತವೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸಸ್ಯಗಳಿಗೆ ಬಂದರೆ ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರ ಉಪಯೋಗಗಳು ಕೇಳಿದರೆ ಏಕವಾರ್ಷಿಕ ಸಸ್ಯಗಳಿಂದ ಗಿವ್ಸ್ ಫುಡ್ ಆ್ಯಂಡ್ ಗ್ರೇನ್ಸ್, ಗಿವ್ ವೆಜಿಟೇಬಲ್ಸ್ ಆ್ಯಂಡ್ ದ ಕಾಟನ್. ಓಕೆ, ನೆಕ್ಸ್ಟು ಈ ಒಂದು ಬೈ ಆ್ಯನಿಮಲ್ಸ್ ಅಂತಂದರೆ ದ್ವೈವಾರ್ಷಿಕ ಸಸ್ಯಗಳು ಗಿವ್ ವೆಜಿಟೇಬಲ್ಸ್, ಗಿವ್ ಶುಗರ್ ಆ್ಯಂಡ್ ಮೆಡಿಸನ್. ಯಾಕೆಂತಂದರೆ ಇಲ್ಲಿ ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ಲೇ ತೊಗೊಂಡ್ಬಿಟ್ಟು ನಾವು ಇಲ್ಲಿ ಇದನ್ನು ಯೂಸಸನ್ನು ಬರೆದಿದ್ದೀವಿ. ನೆಕ್ಸ್ಟ್ ಬಹುವಾರ್ಷಿಕದಲ್ಲಿ ಗಿವ್ ಟಿಂಬರ್, ಗಿವ್ ಫ್ರೂಟ್ಸ್ ಆ್ಯಂಡ್ ಫುಡ್ ಐಟಮ್ಸ್, ಗಿವ್ ಶೇಡ್ ಆ್ಯಂಡ್ ಮೆಡಿಸನ್. ಮ್ಯಾಂಗೋ, ಅರೇಕಾ ನಟ್, ಜಾಮೂನ್, ನೀಮ್, ಜಾಕ್ ಫ್ರೂಟ್, ಕೋಕೋನಟ್ ಅಂತ ಇದೆ. ಓಕೆ, ನೆಕ್ಸ್ಟ್
ಅದಾದಮೇಲೆ ಏಕದಳ ಧಾನ್ಯಗಳಿದ್ದಾವೆ, ದ್ವಿದಳ ಧಾನ್ಯಗಳು, ಮೊನೊಕಾಟಿಲಿಡನ್ಸ್ ಆ್ಯಂಡ್ ದ ಡೈಕಾಟಿಲಿಡನ್ಸ್ ಅಂತ ಹೇಳಿ. ಸೊ ಬನ್ನಿ ಎಕ್ಸಾಂಪಲನ್ನು ಕೊಡಿದ್ದಾರೆ ಧಾನ್ಯ ಸಸ್ಯಗಳು ಮತ್ತು ದ್ವಿಧಾನ್ಯ ಸಸ್ಯಗಳು. ಸೊ ಅದಾದಮೇಲೆ ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ದ ಎನಿಮಲ್ ಪ್ರೊಟೆಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಪ್ರಾಣಿ ಸಂರಕ್ಷಣೆ ಏನಕ್ಕೆ ಮಹತ್ವ ಅಂತ ಹೇಳಿಬಿಟ್ಟು. ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಇದೆ. ಸೊ ನೋಡ್ಬೋದು. ಲಾಸ್ಟ್ ಒಂದು ಎಕ್ಸಸೈಸನ್ನು ಆ್ಯಕ್ಟಿವಿಟಿ ನೋಡೋಣ. ಲಿಸ್ಟ್ ಔಟ್ ದ ನ್ಯಾಷನಲ್ ರಿಸರ್ವ್ ಫಾರೆಸ್ಟ್ಸ್. ಈ ಒಂದು ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯಗಳು, ವನ್ಯಜೀವಿ ಧಾಮಗಳು ಮತ್ತು ಪಕ್ಷಿಧಾಮಗಳನ್ನು ಪಟ್ಟಿ ಮಾಡಿ. ಬಂಡೀಪುರ್ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್, ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಅಂತಂದರೆ ಪಕ್ಷಿಧಾಮಗಳು, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ, ರಂಗನತಿಟ್ಟು ಬರ್ಡ್ ಸೆಂಚುರಿ. ಇದಿಷ್ಟು ಮೊದಲನೇ ಚಾಪ್ಟರಿಗೆ ಸಂಬಂಧಿಸಿದಂತಹ ಈ ಒಂದು ಆನ್ಸರ್ಸ್ಗಳಾಗಿದೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.